ನೆನ್ನೆಯಿಂದ RCB ಫ್ಯಾನ್ಸ್ಗೂ CSK ಫ್ಯಾನ್ಸ್ಗೂ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೇ ಕಿತಾಪತಿ ನಡೀತಾ ಇದೆ. ಅದು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಹಂಗೆ ನಾವು ಹಿಂಗೆ ಹಂಗೆ ಹಿಂಗೆ ಅದು ಇದು ಅಂತ RCB ಫ್ಯಾನ್ಸ್ಗಳು ನಾನು ಮಕ್ಕಳಲ್ಲಿ ಕಾಪಿ ಹೊಡೆದು ಎಷ್ಟೆಲ್ಲ ಮಾತಾಡ್ತಿರಲಿ ಅಂತ RCB ಫ್ಯಾನ್ಸ್ಗಳೆಲ್ಲ ಕಾಪಿ ಕ್ಯಾಟ್ಸ್ ಅಂತ ಇತ್ತು. ಅಂದರೆ ಇನ್ನೂ ಒಂದೆಡೆಯಲ್ಲಿ CSK ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಅವ್ರೇನು ಹೇಳ್ತಾವ್ರೆ ಅಂತ ಅಂದರೆ, ಮೈಟಿ ರಾಜುದೆಲ್ಲ ಮಾಡ್ತಾರೋ ಗುರು. ಮೈಟಿ ರಾಜು ಕೆಲವು ಟೀಮ್ಗಳು ಹೆಂಗೆ ಅಂತಂದರೆ, ಮೈಟಿ ರಾಜು ತಲೆ ಮೇಲಿರೋ ಕೂಲಷ್ಟು ಟ್ರೋಫಿನೂ ಕೂಡ ಗೆದ್ದಿರೋದಿಲ್ಲ, ಆದರೂ ತಿಕ್ಕೆಲ್ಲ ಮಾತಾಡ್ತಾರೆ ಅದು ಇದು ಅಂತ ಅಲ್ಲ, ಏನೇನೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಅದೇ ಅವ್ರು ಹೇಳೋದೇನು ಅಂತಂದರೆ, ಟ್ರೋಫಿಗಳು ನಮ್ಮ ಹತ್ರ ಹೆಂಗಿದೆ ಅಂತ ತೋರಿಸಿದ್ದಾರೆ ಅವರು. ನಿಮ್ಮ ಹತ್ರ ಎಷ್ಟಿದೆಯಪ್ಪ ಟ್ರೋಫೀಸು ಅಂತ. ಅಂದರೆ ಬರೋ ಟ್ರೋಫೀಸ್ಗಳೆಲ್ಲ ಅವ್ರು ಗೆದ್ದಿರೋದು ಅದು ಇದು ಏನೇನು ಬಂದಿರೋ ಎಲ್ಲೆಲ್ಲ ಸಿಕ್ ಪಕ್ ಇದೆಲ್ಲ ತಗೊಂಬಂದ್ಬಿಟ್ಟು, ಹೌದು ಗೆದ್ದಿರೋದೆಲ್ಲ ತಗೊಂಬಂದು ಇಟ್ಟಿದ್ದಾರೆ. ಬಟ್ ನೋಡಿ ಅವರು ಒಂಥರ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಪೋಟ್ರೇ ಮಾಡ್ತಾಯಿದ್ದಾರೆ. ಗೆದ್ದಿರೋವಂಥದ್ದೆಲ್ಲ ಪೋಟ್ರೇ ಮಾಡ್ತಾರೆ, ತೊಗೊಂಬಂದು ಬಿಟ್ಬಿಟ್ಟು ನಾವು ಇಷ್ಟು ಗೆದ್ದಿದ್ದೀವಿ ಅಂತ. ಗೊತ್ತಮ್ಮ ಎಲ್ಲರಿಗೂ ನೀವು ಎಷ್ಟು ಗೆದ್ದಿದ್ದೀರಾ ಅಂತ. ನಾವು RCB ಒಂದು ಟ್ರೋಫಿ ಗೆದ್ದಿರೋದು ಗೊತ್ತು ಎಲ್ಲರಿಗೂ. ಅದನ್ನೇನು ತೊಗೊಂಬಂದ್ಬಿಟ್ಟು ಈ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಅದನ್ನು ತೊಗೊಂಬಂದ್ಬಿಟ್ಟು ಪೋಟ್ರೇ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ. ಈ ಸೀಸನ್ ಚೆನ್ನಾಗಿ ಆಡಬೇಕು. ಈ ಸೀಸನ್ ಹೆಂಗೆ ಆಡಬೇಕು, ಈ ಸೀಸನ್ ಕಳೆದೋಗಿದ್ದು ಹಿಂದೆ ಹೋಗಿದ್ದು ಅಷ್ಟೇ. ಮುಂದೆ ಏನು ಮಾಡಬೇಕು, ಈ ಸೀಸನ್ ಏನು ಮಾಡಬೇಕು ಅನ್ನೋದನ್ನ ತೊಗೊಂಬಂದು ನಾವು ಪೋಟ್ರೇ ಮಾಡಬೇಕಷ್ಟೇ. ಇವರು ಹಳೇದು ಹಿಂದಿಂದ ಯಾವುದೋ ಎಲ್ಲ ಜಮಾನದೆಲ್ಲ ಇದೆ ಟ್ರೋಫಿ ಗೆದ್ದಿರೋದು ಅದು ಇದು ಎಲ್ಲ. ಹೌದು ಗೆದ್ದಿರಲಿಲ್ಲ ಅಂತಲ್ಲ, ಚೆನ್ನಾಗಿ ಆಡಿದ್ದಾರೆ CSK ಅವರು. ಹಂಗೆ 2 ವರ್ಷ ಬ್ಯಾನ್ ಕೂಡ ಆಗಿದ್ದಾರೆ ಅಲ್ವಾ. 2 ವರ್ಷ ಬ್ಯಾನ್ ಆಗಿದ್ದು ಅದನ್ನು ಕೂಡ ಸ್ವಲ್ಪ ಪೋಟ್ರೆ ಮಾಡಿದರೆ ಅದು ಚೆನ್ನಾಗಿರ್ತಿತ್ತು. 2 ವರ್ಷ ನಾವು ಇರಲಿಲ್ಲ ಗುರು, ನಮ್ಗೆ ಹಂಗಾಯಿತು ನಮ್ಗೆ ಹಿಂಗಾಯಿತು ಅದು ಇದು ಅದನ್ನು ಕೂಡ ಹೇಳ್ಬೇಕಾಗಿತ್ತಲ್ವಾ. ಸೊ ಹೌದು ಚೆನ್ನಾಗಿ ಮಾಡಿದ್ರು. ಏನು ಮಾಡಿದ್ರು ಚೆನ್ನಾಗಿ ಅಲ್ಲಿ ಬದನೆಕಾಯಿ ಎಲ್ಲ ಕಾಪಿ ಕಾಟ್ಗಳೇ. ಅಲ್ಲಿ ಏನು RCB ಮಾಡಿರೋ ಅದನ್ನೇ ಮಾಡಿರೋದಲ್ಲಿ. ಹಾಲ್ ಆಫ್ ಫೇಮ್ ಬೇರೆ ತಂದುಬಿಟ್ಟವ್ರಲ್ಲ, ಹಾಲ್ ಆಫ್ ಫೇಮು CSK ಅವರು. ಹಾಲ್ ಆಫ್ ಫೇಮ್ ಯಾರಪ್ಪ ಹುಟ್ಟಾಕಿದ್ದು ಅವಾರ್ಡ್ನ? ಹಾಲ್ ಆಫ್ ಫೇಮು AB ಡಿ ವಿಲಿಯರ್ಸ್ಗೆ, ವಿನಯ್ ಕುಮಾರ್ಗೆ, ಕ್ರಿಸ್ ಗೇಲ್ಗೆ, ಎಲ್ಲರಿಗೂ ಯಾರಪ್ಪ ಕೊಟ್ಟಿದ್ದು ಅವಾರ್ಡು ಫಸ್ಟು? ಹಾಲ್ ಆಫ್ ಫೇಮ್ ಕಾಪಿ ಅಲ್ವಾ ಇದು? ಹಾಲ್ ಆಫ್ ಫೇಮ್ ಅಂತಲೇ ಇಟ್ಬಿಟ್ಟವ್ರೆ. ಅದು ಸುರೇಶ್ ರೈನಾ ಅವ್ರಿಗೆ ಮತ್ತು ಹಾಡನ್ಗೇನೋ ಕೊಟ್ಟಿದ್ದಾರೆ ಅವಾರ್ಡು, ಹಾಲ್ ಆಫ್ ಫೇಮ್ ಅವಾರ್ಡು. ಕಾಣಿಸ್ತಿದೆಯಲ್ಲ ಇಲ್ಲಿ ಹಾಲ್ ಆಫ್ ಫೇಮ್ ಅವಾರ್ಡು ಸುರೇಶ್ ರೈನಾ ಇಟ್ಕೊಂಡಿರೋ ಅಂಥದ್ದು. ಯಾರ್ಯಾರೋ ಆ್ಯಂಡ್ ಕಾಪಿ ಅನ್ನೋದು ಹೆಂಗೆ ಹೇಳ್ತೀವಿ ಅಂತಂದರೆ, ನೋಡಿ ಹಾಲ್ ಆಫ್ ಫೇಮ್ ಅವಾರ್ಡ್ ಕೂಡ ಕಾಪಿ. ಆ್ಯಂಡ್ ಎಕ್ಸ್ ಕ್ರಿಕೆಟರ್ಸ್ಗಳನ್ನ RCB ಕರೆಸಿರೋ, ಅಂದರೆ ಇವ್ರು ಜಾಸ್ತಿ ಜನಕ್ಕೆ ಕರೆಸಿದರೆ RCB ಆ ಒಂದು ರೂಢಿ ಇಟ್ಕೊಂಡಿರೋದು ಯಾರು ಅಂತಂದರೆ ಅದು RCBನ ಕರೆಸಿದ್ದು. ಕ್ರಿಸ್ ಗೇಲ್ನ ಇವ್ರನ್ನೆಲ್ಲ, ಅಂದರೆ ಎಲ್ಲರನ್ನೂ ಕರೆಸಿಲ್ಲ, ಇವ್ರ ಥರ ಮೇಯ್ನಾಗಿ ಹಾಲ್ ಆಫ್ ಫೇಮ್ ಅವಾರ್ಡ್ ಯಾರಿಗೆ ಬಂದಿದೆಯೋ ಆ ಪ್ಲೇಯರ್ಗಳನ್ನ RCB ಕರೆಸಿತ್ತು. ಸೊ ಇವರು ಎಲ್ಲರನ್ನೂ ಕೂಡ ಕರೆಸಿಬಿಟ್ಟಿದ್ದಾರೆ. ಒಟ್ಟಲ್ಲಿ ಹಳೆ ಪ್ಲೇಯರ್ಸ್ನ ಕರೆಸೋದು RCBನೇ ತಗೊಂಬಂದಿದ್ದು. ಆ್ಯಂಡ್ ಪ್ರಾಕ್ಟೀಸ್ ಸೆಷನ್ನು ಕೂಡ RCBನೇ ತೊಗೊಂಬಂದಿದ್ದು, ಲೈವ್ ಪ್ರಾಕ್ಟೀಸ್ನ ನೋಡೋದು ಫ್ಯಾನ್ಸ್ಗಳಿಗೆ ಅಂತ. ಆ್ಯಂಡ್ ಇಲ್ಲಿ ಇನ್ನೂ ಒಂದೇನು ಅಂತಂದರೆ, CSK ಸ್ಟೇಡಿಯಂ ಅಂದರೆ ಚೇಪಕ್ ಸ್ಟೇಡಿಯಮಲ್ಲಿ ನೆನ್ನೆ ಫುಲ್ ಏನು ಆಗಿರಲಿಲ್ಲ ಕ್ರೌಡು. ಏನಲ್ಲೇನು ಪ್ಯಾಕ್ಡ್ ಸ್ಟೇಡಿಯಮ್ ಏನಿರಲಿಲ್ಲ. ಅದೇ RCB ಅನ್ಬಾಕ್ಸ್ ಇವೆಂಟ್ ಅಂತ ಬಂದಾಗ ಆ ಟಿಕೆಟ್ಸ್ಗಳೇ ಸಿಗೋದಿಲ್ಲ. ಪ್ಯಾಕ್ಡ್ ಸ್ಟೇಡಿಯಮ್ನ ನಾವು ನೋಡ್ತೀವಿ. ಸೊ ಯಾರ್ಯಾರು ಬಂದಿದ್ರಪ್ಪ? ಮುರಳಿ ವಿಜಯ್, ಮುರಳೀಧರನ್, ಲಕ್ಷ್ಮೀಪತಿ ಬಾಲಾಜಿ, ಆಮೇಲೆ ಅಂಬತಿ ರಾಯುಡು, ಬಕೆಟಣ್ಣ ಇರ್ದಂಗೆ ಇರೋಕ್ಕಾಗ್ತದ. ಆಮೇಲೆ ಪಾರ್ಥಿವ್ ಪಟೇಲ್ ಸೇರ್ಕೊಂಬಿಟ್ಟಾರೆ ಹೋಗ್ಬಿಟ್ಟು. ಲಾಸ್ಟ್ ಆಡಿರೋದು RCBಗೆ ಎಲ್ಲೋಗ್ಬಿಟ್ಟು CSK ಸೇರ್ಕೊಂಬಿಟ್ಟವ್ರೆ. ಆಡಿದಾರಲ್ಲಪ್ಪ CSKಗೆ. ಆಮೇಲೆ ರೈನಾ ಇರಲೇಬೇಕು, ಮಿಸ್ಟರ್ IPL. ಆ್ಯಂಡ್ ಬ್ರಾವೋ, ಜಕಾತಿ, ಬದ್ರನಾಥ್, ಹ್ಯಾಡನ್, ಹರ್ಭಜನ್, ಮೈಕ್ ಹಾಸಿ, ಇನ್ನು ಯಾರ್ಯಾರನ್ನೋ ಕರೆಸಿದ್ದಾರೆ ಎಕ್ಸ್ ಕ್ರಿಕೆಟರ್ಸ್ಗಳನ್ನ ಸ್ವಲ್ಪ ಜನ. ಆ್ಯಂಡ್ ಅವರ ಪ್ರಾಕ್ಟೀಸ್ ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಇತ್ತು ಅಂತ. ಅಂದರೆ ಒಂಥರ ಸೀನಿಯರ್ ಕ್ರಿಕೆಟರ್ಸ್ಗಳನ್ನೆಲ್ಲ ಕರೆಸ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾಡಿದ್ರು. ಏನಲ್ಲಿ ಡಬ್ಬಾ ಥರ ಇತ್ತು, ವರ್ಷಾಗಿತ್ತು ಅಂತೆಲ್ಲ ಹೇಳೋದಕ್ಕಾಗಲ್ಲ. ಒಟ್ಟಲ್ಲಿ RCB ಏನು ತೊಗೊಂಬಂತೋ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನು ಒಪ್ಕೋಬೇಕಾಗತ್ತೆ. ಸೊ ಬಂದ್ಬಿಟ್ಟು ಇಲ್ಲಿ ನಾವೇನು ಕಾಪಿ ಮಾಡಿಲ್ಲ, ನಾವೇನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಇಲ್ಲ. ಇಲ್ಲಿ ಟ್ರೋಫಿಗಳನ್ನ ತೊಗೊಂಬಂದು ಇಟ್ಬಿಟ್ಟು ಇಲ್ಲಿ ಪೋಟ್ರೆ ಮಾಡೋದ್ರಿಂದ ಏನೋ ದೊಡ್ಡತನ ಆಗೋಗ್ಬಿಡುತ್ತೆ ಅಂತಲ್ಲ, ಏನೋ ಗೆದ್ಬಿಡ್ತಾರೆ ಈ ಸಲ ಟ್ರೋಫಿ ಅನ್ನೋದಲ್ಲ. ಹೌದು, ಈ ಹಿಂದೆ ಗೆದ್ದಿರೋದು ಎಲ್ಲರಿಗೂ ಕೂಡ ಗೊತ್ತದು. ಈ ಸೀಸನಿಗೆ ಗೆದ್ಬಿಟ್ಟು ತೋರಿಸ್ಬಿಟ್ಟು ಟ್ರೋಫಿ ಎತ್ಬಿಟ್ಟು ತೋರಿಸ್ಬೇಕು, ಅವಾಗ ಒಪ್ಕೋತೀವಿ. ಇಲ್ಲಾಗರು ಸಖತ್ತಾಗಿ ಆಡಿದ್ದಾರೆ ಹಂಗೆ ಹಿಂಗೆ ಅಂತ. ಇವಾಗ RCB ಅವರು ಅನ್ಬಾಕ್ಸ್ ಇವೆಂಟ್ ಮಾಡಿಬಿಟ್ಟು ಲಾಸ್ಟ್ ಸೀಸನ್ ಗೆದ್ದಿರೋ ಟ್ರೋಫಿನ ತಗೊಂಡ್ಬಿಟ್ಟು ಎತ್ಕೊಂಡು ನಾವು ಗೆದ್ವಿ ಅಂತ ಮುಂದೆಗಡೆ ಇಟ್ಕೊಂಡು ಕೂತ್ಕೊಂತು ಅಂತಂದರೆ ಅದೊಂಥರ ಸಿಲಿ ಅಂತ ಅನ್ಸಲ್ವಾ? ಹೌದು, ಸಿಲಿ ಅಂತ ಅನಿಸುತ್ತೆ. ಹೌದು, ನಾವು ಈ ಸಲ ಡಿಫೆಂಡಿಂಗ್ ಚಾಂಪಿಯನ್ಸ್ ಇದ್ದೀವಿ. ಆ್ಯಂಡ್ ನಾವು ಆ ಒಂದು ಗೋಲ್ಡನ್ ಬ್ಯಾಟ್ಸ್ನ ಕೂಡ ಹಾಕೊಂಡು ಹೋಗ್ತಿದ್ದೀವಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದನ್ನ. ಬಟ್ ನಮಗೆ ಅದೇನಿಲ್ಲ, ಅದೊಂಥರ ಇಲ್ಲ ಗುರು. ಹೆಂಗಿದೆ ಅಂತ ನಮ್ಮ RCB ಮೈಂಡ್ಸೆಟ್ಟು, ನಾವು ಬ್ಯಾಕ್ ಟು ಬ್ಯಾಕ್ ಗೆಲ್ಲಬೇಕು, 3 ಟ್ರೋಫಿ ಕಂಟಿನ್ಯೂಸ್ ಆಗಿ ಗೆಲ್ಲಬೇಕು. ಈ ಸೀಸನ್ ಏನು ಮಾಡಬೇಕು, ನಮ್ಮ ಕೋಚು ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ಹೇಳಿದ್ದಾರೆ, ಲಾಸ್ಟ್ ಸೀಸನ್ ಆಗಿದ್ದೆಲ್ಲ ಆಯಿತು, ಈ ಸೀಸನ್ ಸೂಪರ್ ಫ್ರೆಶಾಗಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವ್ರು ನೋಡ್ತು ಅಂದರೆ ಇನ್ನೂ ಹಳೆ ಗುಂಗಲ್ಲೇ ಇದ್ದಾರೆ. ಆ ಒಂದು ಟ್ರೋಫಿಗಳನ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ನಿನಗೇನಪ್ಪ ಅವರೇ ಟ್ರೋಫಿಗಳನ್ನ ತೊಗೊಂಡು ಪೋಟ್ರೆ ಮಾಡೋದ್ರಿಂದ ನಮಗೇನು ಉರಿಲ್ಲ ಅಮ್ಮ. ಇವ್ರು ಹೇಳ್ತಿರೋದು ನಾವು ಕಾಪಿ ಮಾಡಿಲ್ಲ ಅಂತ ಹೇಳ್ತವ್ರೆ. ನಾವು ಕಾಪಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಇದನ್ನು ಕಾಪಿ ಮಾಡಿ ತೋರಿಸ್ರಿ ನೀವು ಅಂತ ನಮಗೆ ಕೇಳ್ತವ್ರೆ. ಅಂದರೆ
ಅವ್ರು ಟ್ರೋಫಿ ಎಲ್ಲ ಇಟ್ಕೊಂಡು ಇಲ್ಲಿ ಪೋಟ್ರೆ ಮಾಡಿದ್ರಲ್ಲ ಆ ಥರ ನಾವು ಕೂಡ ತೋರಿಸ್ಬೇಕಂತೆ. ನಮಗೆ ಚೀಪ್ ಗಿಮಿಕ್ ಮಾಡೋದು, ಚೀಪ್ ಮೆಂಟಾಲಿಟಿ ಈ ಥರ ತೋರಿಸೋ ಅಂಥದ್ದು ಅವೆಲ್ಲ ಇಲ್ಲ ನಮಗೆ. ಇದು ಪ್ರೀ ಪ್ಲಾನ್ ಅಂತಲೇ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ಇವರು ರೋರ್ ಇವೆಂಟ್ನ ಅನೌನ್ಸ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ಎಲ್ಲ RCB ಫ್ಯಾನ್ಸ್ಗಳು ಎದ್ಬಿಟ್ರು, ಕಾಪಿ 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 ಕಾಪಿ, ನನ್ನ ಮಕ್ಕಳು ಕಾಪಿ ಹೊಡಿತಾವ್ರೆ ಅಂತ. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ಗೂ ಬಿಟ್ಟಿಲ್ಲ, ಬಟ್ ಜಾಸ್ತಿ CSKಗೆ ಬಿಟ್ಟಿಲ್ಲ. ಯಾಕಂದರೆ ಅವ್ರು ಅದೇ ಥರ ನಡೆಸಿದ್ರು. ಮುಂಬೈ ಇಂಡಿಯನ್ಸ್ ಡಿಫ್ರೆಂಟಾಗಿ ನಡೆಸಿದ್ರು, ಬಟ್ ಇವರು ಅದೇ ಅವ್ರ ಕಾನ್ಸರ್ಟ್ ಥರ ನಡೆಸಿದ್ರು. ಇವರು ಸ್ಟೇಡಿಯಮಲ್ಲಿ ನಡೆಸಿದ್ರು. ಆ ಒಂದು ಪ್ರಾಕ್ಟೀಸ್ ಸೆಷನ್ನು ಜೊತೆಗೆ ಆ ಒಂದು DJ ಆಗಿರಲಿ, ಜೊತೆಗೆ ಆಲ್ ಆಫ್ ಫೇಮ್ ಅವಾರ್ಡ್ ಆಗಿರಲಿ. ಸೊ ಇದೆಲ್ಲ ನೋಡ್ತು ಅಂತಂದರೆ ಏನು ಗುರು ಸಿಮಿಲರ್ ಆಗಿದೆ ಅಂತ ಅನಿಸುತ್ತೆ. ಕಾಪಿ ಮಾಡ್ತಾ ಇದ್ದೀರಾ, ಕಾಪಿ 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 ಅಂತ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ನಾವು ಇದನ್ನು ತೋರಿಸೋಣ ಲಾಸ್ಟಲ್ಲಿ. ಅಂದರೆ ಟ್ರೋಫಿಗಳನ್ನ ಇಟ್ಬಿಟ್ಟು ತೋರಿಸೋಣ. ಕಾಪಿ ಕಾಪಿ ಅಂತಿದ್ರಲ್ಲ, ಇದನ್ನು ನೀವು ತೋರಿಸ್ರಿ ಅನ್ನೋ ಥರ ಇವರು ತೋರಿಸಿರೋ ಅಂಥದ್ದು. ಇದು RCB ಅವ್ರಿಗೇ ತೋರಿಸಿರೋದು, ಇದು ಬೇರೆ ಯಾರಿಗೂ ಅಲ್ಲ, RCB ಫ್ಯಾನ್ಸ್ಗಳಿಗೇ ತೋರಿಸಿರೋದು. ಅವರು ಈ ಸೀಸನ್ ತೋರಿಸ್ತಾ ಇರಲಿಲ್ಲ, ನಾವು ಯಾರು ರೊಚ್ಚಿಗೆದಿರಲಿಲ್ಲ, ಕಾಪಿ ಕಾಪಿ ಅಂತ ಅಂದಿರಲಿಲ್ಲ ಅಂತಂದರೆ ಇದನ್ನೆಲ್ಲ ಟ್ರೋಫಿ ಎಲ್ಲ ಇಟ್ಬಿಟ್ಟು ಅವ್ರು ಪೋಟ್ರೆ ಮಾಡ್ತಿರ್ಲಿಲ್ಲ. ಅವ್ರೇನಕ್ಕೆ ಮಾಡಿದ್ದಾರೆ ಅಂತಂದರೆ RCB ಫ್ಯಾನ್ಸ್ಗಳ ಟ್ರಿಗರ್ ಮಾಡೋದಕ್ಕೇ ಮಾಡಿದರು, ಬೇರೆ ಉದ್ದೇಶ ಏನೂ ಇಲ್ಲ. ಅಲ್ಲಿ ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ 5 ಟ್ರೋಫಿ ಇಟ್ಕೊಂಡು ನಿಂತ್ಕೊಳ್ಳೋ ಅಂಥದ್ದು ಇದೆಲ್ಲ ಏನು ಅವಶ್ಯಕತೆನೇ ಇಲ್ಲ. ಅಲ್ಲಿ ಏನು ಮಾಡಬೇಕು ಈ ಸೀಸನ್ನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅವಶ್ಯಕತೆ ಇದೆ. ಬಟ್ ಅವರ ಅಂತ ಬಂದಾಗ ಆ ಫ್ಯಾನ್ಸ್ಗಳು ರೊಚ್ಚಿಗೆ ಕುಣಿದು ಕುಪ್ಪಳಿಸೋದು ಅಂತ ಬಂದಾಗ RCB ಫ್ಯಾನ್ಸ್ಗಳನ್ನ, RCB ಅನ್ಬಾಕ್ಸ್ ಇವೆಂಟ್ನ ಯಾರು ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಕೈಲಿ ಮೈಕ್ ಬಂತು ಅಂತಂದರೆ ಇಡೀ ಸ್ಟೇಡಿಯಮ್ಮೇ ರೊಚ್ಚಿಗೆ ಬಿಡೋದು. ವಿರಾಟ್ ಕೊಹ್ಲಿ ನಿಲ್ಲಿಸ್ರಿ ಶೌಟ್ ಮಾಡೋದ ಅಂತಂದ್ರೂ ಕೂಡ ನಿಲ್ಲಿಸ್ತಾ ಇರಲಿಲ್ಲ. ಆ ಥರ ಅವರನ್ನ ನೀವು 5 ಟ್ರೋಫಿಗೆ ಇದ್ರೂ ಕೂಡ ತೊಗೊಂಬರೋದಕ್ಕಾಗೋದಿಲ್ಲ. ಅದು ಎಲ್ಲೇ ಮಾಡಿದ್ರಿ ನೀವು ಆ ರೋರ್ ಇವೆಂಟಾರು ಮಾಡ್ಕೊಳ್ಳಿ. ಆ ರೋರ್ ಇವೆಂಟ್ ಎಸ್ಪೆಷಲಿ ರೋರ್ ಅಂತ ಇಟ್ಟಿದ್ದಾರೆ ಹೆಸರಲ್ಲಿ. ರೋರ್ ಅಂತಂದರೆ ರೋರ್ ಇರಬೇಕು ಸ್ಟೇಡಿಯಮಲ್ಲಿ, ಬಟ್ ಆ ರೋರು ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಅಂದರೆ RCB ಕಂಪೇರ್ ಮಾಡ್ತು ಅಂತಂದರೆ ಬಿಡಿ, ಪಾಪ ಏನೋ ಖುಷಿ ಪಡ್ತಾ ಇದ್ದಾರೆ, ಖುಷಿ ಪಡಲಿ, ಟ್ರೋಫಿಗಳನ್ನ ಇಟ್ಕೊಂಡು ಆಟ ಸಾಮಾನು ಥರ ಖುಷಿ ಪಡ್ತಾ ಇದ್ದಾರೆ. ಈ ಸೀಸನ್ ಏನು ಮಾಡ್ತಾರೆ ನೋಡೋಣ.